ನಮ್ಮ ಜನಸಂಖ್ಯೆ ಇಂದ್ಲಿಂದ ಎಷ್ಟಿತ್ತು ಈಗ ಎಷ್ಟಕ್ಕೆ ಲಿಮಿಟ್ ಮಾಡಿದ್ದಾರೆ ಎನ್ನುವಂತಹ ಒಂದು ಇತಿಹಾಸವನ್ನ ತಮ್ಮ ಗಮನಕ್ಕೆ ತರ್ತೀನಿ. 1901ನೇ ಇಸ್ವಿಯಲ್ಲಿ ಕರ್ನಾಟಕದ ಜನಸಂಖ್ಯೆ 50,48,449 ಜನ ಇತ್ತು. 1901ನೇ ಇಸ್ವಿಯಲ್ಲಿ. ಆವತ್ತು ಮಾದಿಗರ ಸಂಖ್ಯೆ 2,76,821. ಸುಮಾರು 5.48 ಅವರಿದ್ರು. ವಲಯ ಸಮುದಾಯ 5,77,166. ಅವರು 2,76,821. ನಾವು 5,77,166. ಅವರು 5.48 ಆದ್ರೆ ನಾವು 11.43 ಇದ್ದು 1901ನೇ ಇಸ್ವಿಯಲ್ಲಿ. 1911ನೇ ಇಸ್ವಿಯಲ್ಲಿ ಕರ್ನಾಟಕದ ಜನಸಂಖ್ಯೆ 58,06,193 ಇತ್ತು. ಮಾದಿಗ ಸಮುದಾಯ 3,08,083 ಇತ್ತು. ಜನಸಂಖ್ಯೆಯನ್ನು ನೀವು ತೆಗೆದು ನೋಡಿ. 5.30 ಅವರಿದ್ರೆ ವಲಯ ಸಮುದಾಯ 6,13,248 10.56 ಇತ್ತು 1911. 1921ನೇ ಇಸ್ವಿಯಲ್ಲಿ ಅವರು 5.1 ಇತ್ತು ಅಂದ್ರೆ ನಾವು 11.9 ಇದ್ದು ಅಂದ್ರೆ 12% ನಾವು ಅವರು 5% ಅವರಿದ್ರು. 2011ನೇ ಇಸ್ವಿಯಲ್ಲಿ ಕರ್ನಾಟಕದ ಜನಸಂಖ್ಯೆ ಸುಮಾರು 1,04,74,492 ಅಂದ್ರೆ ಅಷ್ಟು ಜನಸಂಖ್ಯೆ ಇದ್ದಾಗ ಮಾದಿಗ ಸಮುದಾಯದ ಜನಸಂಖ್ಯೆ 16,76,813. ಮಾದಿಗ ಸಮುದಾಯದ ಜನಸಂಖ್ಯೆ 16,76,813. 16% ಮಾದಿಗ ಸಮುದಾಯ. ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿ 30,93,693. 30,93,693. 29.53% ರೈಟ್ ಕಮ್ಯುನಿಟಿ ಇತ್ತು. ಆಫ್ಟರ್ 14 ಇಯರ್ಸ್ ನಾಗಮೋಹನ್ ದಾಸ್ ಅವರು 2011 ನಂತರ 14 ವರ್ಷದ ನಂತರ ಕರ್ನಾಟಕದ ಶೆಡ್ಯೂಲ್ ಕ್ಯಾಸ್ಟ್ ಜನಸಂಖ್ಯೆಯನ್ನ 1,05,00,000 ಲಿಮಿಟ್ ಮಾಡಿದ್ದಾರೆ. ಅವರು 1,16,00,000 ಮೇಲೆ ಇರಬೇಕಾಗಿತ್ತು. 1,05,00,000 ಲಿಮಿಟ್ ಮಾಡಿ ಮಾದಿಗ ಸಮುದಾಯವನ್ನ 36,69,266 ತೋರಿಸಿದ್ದಾರೆ. 36,69,246 34.91% ಅವ್ರು ತೋರಿಸಿದ್ದಾರೆ. ನಾವು 2011 30,93,693 ಇದ್ದವ್ರನ್ನ 30,08,633 ಲಿಮಿಟ್ ಮಾಡಿದ್ದಾರೆ. 14 ವರ್ಷ ಹಿಂದೆನೆ ನಾವು 30,93,000. 14 ವರ್ಷದ ನಂತರ ನಾವು 30,08,000. ಏನ್ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಯಲ್ಲಿ ಇದ್ದವರೆಲ್ಲ ಸತ್ತೋದ್ರು ಅನ್ನುವಂತ ರೀತಿಯಲ್ಲಿ ಲೆಕ್ಕ ತೋರಿಸಿದ್ದಾನೆ. ಇವನನ್ನು ಏನನ್ಬೇಕು ನಾವು? ರೇ ನಾಗಮೋಹನ್ ದಾಸ್ ಸಾಹೇಬ್ರೆ, ಹೊಟ್ಟೆಗೆ ಏನ್ ತಿಂತೀರಿ? ಜನಸಂಖ್ಯೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? 14 ವರ್ಷದ ನಂತರ ಇಷ್ಟು ಜನಸಂಖ್ಯೆಯನ್ನ ಕಮ್ಮಿ ಮಾಡುವಂತದ್ದು ಯಾವ ನ್ಯಾಯ? ನಾವು ಇದನ್ನ ಆಧಾರವಾಗಿ ನಾವು ನೋಡುವ ಎಲ್ಲ ಸರ್ಕಾರದ ಪ್ರಕಟಿತವಾದಂತಹ ಅಂಕಿಅಂಶಗಳು. ಬಂಧುಗಳೇ, ಒಳ ಮೀಸಲಾತಿ ಬಗ್ಗೆ ಇತಿಹಾಸ ನಮಗೆ ಗೊತ್ತಿದೆ. ಆಂಧ್ರದಲ್ಲಿ 2005ನೇ ಇಸ್ವಿ ಹಿಂದೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದಾಗ ಚೆನ್ನಯ್ಯ ಅವರು ಚೆನ್ನಯ್ಯ ಅವರು ಹೈಕೋರ್ಟ್ಗೆ ಹೋದಾಗ, ಹೈಕೋರ್ಟ್ ನಮ್ಮ ವಿರುದ್ಧ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋದಾಗ, ಸುಪ್ರೀಂ ಕೋರ್ಟ್ ನಲ್ಲಿ 2005-6ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದವರೇ ನ್ಯಾಯಾಧೀಶರಾಗಿದ್ದಂತಹ ಸಂತೋಷ್ ಹೆಗಡೆ ಅವರು ಒಳ ಮೀಸಲಾತಿಗೆ ಅವಕಾಶ ಇಲ್ಲ, ದಯವಿಟ್ಟು ರಾಜಕೀಯವನ್ನ ಮಾಡಬೇಡಿ, ನೋ ಪಾಲಿಟಿಕ್ಸ್ ಪ್ಲೀಸ್ ಅನ್ನುವಂತ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರೋದನ್ನ ನಾವು ಗಮನಿಸಿದೀವಿ. ಅದಾದ ನಂತರ ಪಂಜಾಬ್ ಮತ್ತು ತಮಿಳುನಾಡಿಗೆ ಸಂಬಂಧಪಟ್ಟಂತಹ 2 ಪ್ರಕರಣಗಳಲ್ಲಿ ಒಳ ಮೀಸಲಾತಿಯನ್ನ ಕೊಡೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು, 5 ಬೆಂಚ್ನ ತೀರ್ಪನ್ನ 7 ಬೆಂಚ್ಗೆ ತಗೊಂಡೋಗ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಒಂದು ಬೆಂಚ್ ತೀರ್ಮಾನವನ್ನು ಕೊಡುತ್ತೆ. ಆ ತೀರ್ಮಾನದ ಪ್ರಕಾರ ಇದು 7 ಬೆಂಚ್ಗೆ ಹೋಗುತ್ತೆ. 7 ಬೆಂಚ್ಗೆ ಹೋದಂತಹ ಸಂದರ್ಭದಲ್ಲಿ 7 ಬೆಂಚಿನ ಅಂಶಗಳಲ್ಲಿ 5 ಜನ ಜಡ್ಜ್ಗಳು ಮಾತ್ರ ತೀರ್ಪು ಕೊಟ್ಟಿರ್ತಾರೆ. ಇನ್ನು 2 ಜಡ್ಜ್ಗಳು ಇನ್ನೊಂದು ಬೆಂಚ್ಗಳ ತೀರ್ಪಿಗೆ ನನ್ನ ಸಹಮತಿ ಇದೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದ್ದಾರೆ. ತೀರ್ಪಿನ ಪ್ರಮುಖವಾದಂತಹ ಅಂಶಗಳನ್ನ ಸಿದ್ದಯ್ಯ ಸಾಹೇಬ್ರು ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಪೂರ್ಣ ದತ್ತಾಂಶಗಳನ್ನ ಕ್ರೋಢೀಕರಿಸಿ ಒಳ ಮೀಸಲಾತಿಯನ್ನ ಕೊಡುವಂತದ್ದು ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಐಚ್ಛಿಕ ವಿಷಯವಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂದ್ರೆ
ಸುಪ್ರೀಂ ಕೋರ್ಟ್ನ ಕೇಸ್ನಲ್ಲಿ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯದಿಂದ ಯಾರು ಕೂಡ ಇಂಪ್ಲೀಡ್ ಆಗಿರಲಿಲ್ಲ, ಸಹಭಾಗಿಗಳಾಗಿರ್ಲಿಲ್ಲ. ಹಾಗಾಗಿ ಒಳ ಮೀಸಲಾತಿಯನ್ನ ಕೊಡಬೇಕಾದಂತಹ ಮ್ಯಾಂಡೇಟರಿ ಕಡ್ಡಾಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಭಾರತಕ್ಕೆ ಅನ್ವಯ ಆದ್ರೂ ಕೂಡ ನಾವ್ಯಾರು ಭಾಗಿದಾರ ಆಗಿಲ್ಲದೆ ಇರೋದ್ರಿಂದ, ಐಚ್ಛಿಕವಾಗಿರೋದ್ರಿಂದ, ಆಯಾ ರಾಜ್ಯಗಳ ಇಚ್ಛೆಗೆ ಬಿಟ್ಟಿರೋದ್ರಿಂದ ನಾವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಪಾಲಿಸಬೇಕಾದಂತಹ ಅಗತ್ಯತೆ ಕಡ್ಡಾಯವಾಗಿ ಕಂಡು ಬರೋದಿಲ್ಲ ಅನ್ನೋದನ್ನ ನಾವೆಲ್ಲ ಮನವರಿಕೆಯನ್ನ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರನು ಕೂಡ ಮನವರಿಕೆಯನ್ನ ಮಾಡ್ಕೊಳ್ಬೇಕು.